ಇವ್ರಿಗೇನಾರ ಇವತ್ತು ನಾನು ಮಾಡಲೇಬೇಕು. ಮಾಡ್ದೆ ಹೋದ್ರೆ ನನ್ನ ಹೆಸರಿಗೆ ಅವಮಾನ ಆಗ್ತತಿ. ಏನು ಮಾಡಲಿ ಹೆಂಗೋ ಆಕಿನೂ ಇಲ್ಲೇ ಅದಾಳ. ಅಷ್ಟೂರಿಗೆ ಸೇರಿಸಿ ವಿಷ ಹಾಕಿಬಿಡ್ತಾನೆ. ಅಷ್ಟೂರು ಒಮ್ಮೆ ಸತ್ತೋಗ್ಬಿಡ್ತಾರೆ. ನಾನು ಆಮೇಲೆ ಇಲ್ಲಿಂದ ಹೋಗಿ ನನ್ನ ಜೀವನ ಕಟ್ಕೋಬೋದು. ಏನೋ ತುಂಬ ಯೋಚನೆ ಮಾಡುವಂಗೈತಿ. ಏನೋ ಭಾಳ ಗಾಢವಾಗಿ ಯೋಚನೆ ಮಾಡತ್ತೀರಿ. ಅದಾ ಏನಿಲ್ಲ ಅಕ್ಕ, ಅದು ಏನು ಅಡುಗೆ ಮಾಡಬೇಕು, ಯಾವ ಥರ ಮಾಡಲಿ, ಏನು ಮಾಡಿದ್ರೆ ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ಗೇನು ಇಷ್ಟ ಅಕ್ಕ ಹೇಳಿ, ನಾನು ಅದೇ ಮಾಡಿ ನಿಮಗೆ ಕೊಡ್ತೀನಿ. ಆದರೂ ನನಗೆ ನಿಮ್ಮ ಧ್ವನಿನ, ನಿಮ್ಮ ಈ ಅರ್ಧ ಮುಖ ನೋಡಿನ ನನಗೆ ಎಲ್ಲೋ ನೋಡ್ದಂಗೆ ಆಗತ್ತತಿ. ನೀವು ಕರೆ ಹೇಳ್ರಿ, ಈ ಊರನ್ನವ್ರಲ್ಲ ನೀವು? ಅಯ್ಯೋ ದೇವರೇ, ಏನಕ್ಕ ನೀವು ಹೀಗೆಲ್ಲ ಕೇಳ್ತೀರಾ? ನಾವಿರೋದು ರಾಜಸ್ಥಾನದಲ್ಲಿ. ಇವಾಗ ಇಲ್ಲಿ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು ಅಂತ ನಾವು ಬಂದ್ವಿ. ಇಲ್ಲ ಅಂದಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇದ್ದಿಲ್ಲ. ನಾವು ಅಲ್ಲೇ ಗಂಡ ಹೆಂಡತಿ ಮಕ್ಕಳು ಅಂತ ಸಂಸಾರ ಮಾಡ್ತಾ ಆರಾಮಾಗೇ ಇದ್ವಿ. ಆದರೆ ನೋಡಿ ಜೀವನ ಹೆಂಗಾಗೋಯ್ತು. ಇಲ್ಲಿ ಬಂದು ನಿಮ್ಮ ಮನೆ ಕೆಲಸ ಮಾಡೋಕ್ಕಂತ ಇರೋಂಗಾಯ್ತು. ಮಕ್ಕಳನ್ನೂ ನೋಡಿಲ್ಲ ನಾವು. ಯಾಕೆ ಕೇಳ್ತಾ ಇದ್ದೀರಾ? ಹೌದಾ? ಅಲ್ಲ, ಆದರೂ ನಿಮ್ಮ ಧ್ವನಿ ಎಲ್ಲೋ ಕೇಳಿದಂಗಾಗಿತ್ತು, ಅದಕ್ಕೆ ಕೇಳೀನಿ. ಏನು ಅನ್ಕೋಕೆ ಹೋಗ್ಬೇಡ್ರಿ. ನನಗೆ ಶಾವಿಗೆ ಪಾಯಸ ಅಂದರೆ ಭಾಳ ಇಷ್ಟ. ಶಾವಿಗೆ ಪಾಯಸ ಮಾಡ್ತೀರಿ? ಅಯ್ಯೋ ಅಕ್ಕ, ನೀವು ಕೇಳೋದು ಹೆಚ್ಚೋ ನಾನು ಮಾಡಿಕೊಡೋದು ಹೆಚ್ಚ? ಇಲ್ಲಿ ನಾನು ಮಾಡಾಕನೇ ಇರೋದು. ನೀವೇನು ಕೇಳ್ತಿರೋ ಅದನ್ನು ಮಾಡಿಕೊಡೋದಷ್ಟೇ ನನ್ನ ಕೆಲಸ. ಸರಿ, ಹಾಗಿದ್ರೆ ನೀವು ಮಾಡಿ, ನಾನು ಸ್ವಲ್ಪ ಹೊತ್ತು ಬರ್ತೀನಿ. ನಾನು ಈ ಸೀರೆ ಬಿಚ್ಚಿ ಡ್ರೆಸ್ ಹಾಕೊಂಡು ಬರ್ತೀನಿ. ನನಗೆ ಇಲ್ಲಿ ಬಂದರೆ ಈ ರೀತಿ ಇರೋಕ್ಕೆ ನನಗೆ ಗಾಮೆ ಆಗಲ್ಲ. ಒಂದು 5 ನಿಮಿಷ. ಸರಿ ಅಕ್ಕ. ಹಾಳಾದವಳು, ನಿನಗೆ ಶಾವಿಗೆ ಪಾಯಸ ಬೇಕೇನ? ಎಲ್ಲರಿಗೂ ಶಾವಿಗೆ ಪಾಯಸ ಮಾಡಿ ಶಾವಿಗೆ ಪಾಯಸದಾಗ ವಿಷ ಹಾಕಿ ನಿಮ್ಮನ್ನೆಲ್ಲರನ್ನೂ ಕೊಂದು ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೇನೆ. ಸಾಯಂಕಾಲ ಒಳಗಾಗಿ ನಿಮ್ಮ ಹೆಣಗಳು ಬಿದ್ದಿರ್ಬೇಕು. ಅಲ್ಲಿ ನಾನು ಜೀವನ ಸ್ಟಾರ್ಟ್ ಮಾಡ್ಬೇಕು. ನೀವು ಸತ್ತ ಮೇಲೆ ನನ್ನ ಜೀವನ ಸ್ಟಾರ್ಟ್ ಆಗೋ ಹಂಗೈತಿ. ಮಾಡ್ತೇನೆ ನಿಮಗೆಲ್ಲ. ನಾನು ವಿಷನ ಹಾಕ್ತಾಯಿದ್ದೀನಿ, ನೀವೆಲ್ಲರೂ ತಿಂದು ಸಾಯ್ಲಿ ಅಂತ. ನೀವು ಸಾಯ್ತೀರ ಕಣೆ, ಸಾಯ್ತೀರಾ ಇವತ್ತು. ಅಪ್ಪ ಮಗಳು ತಾಯಿ ಎಲ್ಲರೂ ಸಾಯ್ತೀರಾ. ನಾನು ಅದನ್ನು ನೋಡ್ತಾ ಇರ್ತೀನಿ. ಯಾರೇ ನೀನು? ಏಯ್, ನಿನ್ನನ್ನೇ ಕೇಳ್ತಾ ಇರೋದು. ಯಾರು ನೀನು? ಓ, ನಿನ್ಗೆ ನಾನು ವಿಷ ಹಾಕೋದು ಗೊತ್ತಾಗ್ಬಿಡ್ತಾ? ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡ ಯಾರು ನೀನು ಅಂತ ಕೇಳತ್ತಿದ್ದಿ. ನಾನು ಯಾರು ಅಂತ ನಿನಗೆ ಗೊತ್ತಾಗಬೇಕಾ? ನಾನು ಯಾರಾದರೆ ನಿನಗೇನು? ಏನು ಹೇಳ್ತಾ ಇದೆಯಾ ನೀನು? ನಿನಗೆ ನಾಚಿಕೆ ಆಗಂಗಿಲ್ಲ? ಇಲ್ಲಿ ನಿನಗೆ ಅನ್ನ ಕೊಡ್ತಾ ಇದ್ದಾರ, ಊಟ ಕೊಡ್ತಾ ಇದ್ದಾರ 3 ಹೊತ್ತು. ನಿನಗೆ ಬಟ್ಟೆ ಇಲ್ಲಂದಾಗ ಬಟ್ಟೆ ಕೊಟ್ಟಿದ್ದಾರ, ನಿನಗೆ ಇರೋಕ್ಕೆ ಜಾಗ ಇಲ್ಲಂದಾಗ ಜಾಗ ಕೊಟ್ಟಿದ್ದಾರ, ನಿನಗೆ ಮಲ್ಕೊಳಕ ಹಾಕೊಳಕ ಹೊಟ್ಟಿಗೆ ಎಲ್ಲ ಕೊಟ್ಟರು. ಈಗ ಅವ್ರನ್ನ ಕೊಲ್ಲಾಕ ನೋಡತ್ತಿಯಲ್ಲ, ಒಂದು ದುಡ್ಡಿಗಾಗಿ ಕೊಲ್ಲಾಕ ನೋಡತ್ತಿ ಅಂದರೆ ಎಷ್ಟು ಇರಬೇಡ ನಿನಗೆ. ನೀನು ಯಾರಂತ ಇವತ್ತು ನನಗೆ ಗೊತ್ತಾಗಲೇಬೇಕು. ನೀನು ಯಾವಾಗ ಮುಖ ತೋರಿಸ್ತಾನ ಇರ್ತಾನಂತಂದೆವು ಅವಾಗ ನನಗೆ ನಿನ್ನ ಮೇಲೆ ಅನುಮಾನ ಶುರು ಆತು. ಈಗಿನ ಕಾಲದಾಗ ಯಾವ ಊರಾಗ ಎಲ್ಲಿ ಈ ಪದ್ಧತಿ ಐತಿ? ಈಗಿನ ಕಾಲದಾಗ ಎಲ್ಲ ಇಟ್ಟಿಟ ಚಡ್ಡಿ ಹಾಕೊಂಡು ಅಡ್ಡಾಡ್ದಾಗೈತಿ. ಅಂಥದ್ರಾಗ ನೀವು ಮುಸುಕು ಹಾಕೊಂಡು ಬರ್ತಾನಂತಂದ್ರೆ ನಾನು ನಂಬ್ತೇನೇನ? ಅವಾಗ ನನಗೆ ಅನುಮಾನ ಬಂದಿತ್ತು. ಆದರೆ ನಾನು ಅದನ್ನ ತೋರಿಸ್ಕೊಡ್ಲಿಲ್ಲ. ಇವಾಗ ಬಿಡ್ತಾನೇನ? ಇವಾಗ ನನಗೆ ಗೊತ್ತಾಗಲೇಬೇಕು. ಅದು ಇದನ್ನು ಹಾಕಿದ್ರೆ ಟೇಸ್ಟ್ ಬರ್ತದಂತ ನಾನು ಹಾಕತ್ತಾನ. ಇದೇನೋ ವಿಷ ಅಲ್ಲ. ಬೇಕಿದ್ರೆ ನಾನು ನಿಮ್ಗೆ ತಿಂದು ತೋರಿಸ್ತೇನೆ. ನೀವು ನನ್ನ ಮೇಲೆ ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ. ಹೌದು, ಆಯ್ತು. ಹಂಗಿದ್ರೆ ತಿಂದು ತೋರಿಸಂತೆ. ಮೊದಲು ನೀನು ತಿನ್ನು. ನೀನು ತಿಂದ ನಿನಗೇನು ಆಗಲಿಲ್ಲ ಅಂದ್ರೆ ನಾವು ತಿಂತೇವೆ. ಯವ್ವ ಬಾಬೆ ಇಲ್ಲೇ. ಎಂತಾಕಿನ ಮನೆಗೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ ನೀನು? ಬಾಯಿ ಇಲ್ಲೇ. ಏನಾತ ಮಗಳ? ಮಧು, ಎದಕ್ಕೆ ಇಷ್ಟೊಂದು ಬಾಯಿ ಮಾಡಕತ್ತಿದಿ? ಯಾಕೆ ಆ ಹುಡುಗಿನ ಬೈಯಾಕತ್ತಿದಿ? ಅಲ್ಲ, ಇವತ್ತರ ಬಂದಿದಿ, ಆರಾಮಾಗಿ ರೆಸ್ಟ್ ಮಾಡ. ಸುಮ್ಮನೆ ಅಕ್ಕಿನ ಯಾಕೆ ಬೈಯಾಕತ್ತಿ? ಏನಮ್ಮ ನೀನು? ಎಂಥ ಹುಡುಗಿನ ಮನೆ ಕೆಲ್ಸಕ್ಕೆ ಕರ್ಕೊಂಡು ಬಂದಿದಿ? ಅಲ್ಲ, ಏನು ಮಾಡತ್ತಾಳ ಅಂತ ಸ್ವಲ್ಪ ನೋಡಿದಿ ನೀನು? ಏನು ಮಾಡಕತ್ತಾಳು? ಅದನ್ನ ನಾನು ತಂದು ಕೊಟ್ಟನಕ್ಕಿಗೆ ಕೇಸರಿ ಅದು ಹಾಕಿರೆ ರುಚಿ ಬರ್ತದೆ ಅಂತೇಳಿ ನಾನು ತೊಗೊಂಡು ಬಂದನ. ಅದನ್ನ ಬಾಟ್ಲದ ಹಾಕಿಟ್ಟಿದ್ನಿ. ಪಾಪ ಅಕ್ಕಿಗೆ ಹಾಕಂತ ಹೇಳಿದ್ನಿ. ಹಾಗೆ ಹಾಕತ್ತಾಳ. ನೀನು ಯಾಕೆ ಅಕ್ಕಿ ಮೇಲೆ ಅನುಮಾನ ಪಡತಿ? ಇಲ್ಲ ಅಮ್ಮ, ನೀನು ಕೊಟ್ಟಿರೋದ ಬೇರೆ, ಆದರೆ ಈಗ ಹಾಕ್ತಿರೋದ ಬೇರೆ. ಆಯಿತು, ನೀನು ಕೊಟ್ಟಿಯಲ್ಲ ನೋಡಮ್ಮ, ನೀನು ಹಾಕ್ತಾ ಇದೆಯಾ. ಆದ್ರೆ ಅದನ್ನ ಫಸ್ಟ್ ನೀನು ತಿನ್ನು. ನೀನು ತಿಂದಾದ್ಮೇಲೆ ನಿನಗೇನು ಆಗಲಿಲ್ಲ ಅಂದ್ರೆ ನಾವು ತಿಂತೇವೆ, ಸರಿನಾ? ಇದೇನಿದು? ಇವಳಿಗೆ ನನ್ನ ಮೇಲೆ ಫುಲ್ ಅನುಮಾನ ಬಂದಂಗೈತಿ. ಇದನ್ನು ನಾನೇ ತಿಂದುಬಿಟ್ರೆ ನಾನೇ ಸತ್ತೋಗ್ಬಿಡ್ತೇನು. ಹೆಂಗಾದರೂ ಮಾಡಿ ನಾನು ತಪ್ಪಿಸ್ಕೋಬೇಕಲ್ಲ. ಏನು ಮಾಡಲಿ? ಅಯ್ಯೋ ಅಕ್ಕ, ನಾನು ನಿಮ್ಗಂತ ಮಾಡಿರೋದಿದು. ಅಲ್ಲ, ನೀವು ಇಷ್ಟಪಟ್ಟಿರೋದಂತ ಮಾಡಿದೆ. ನಾನು ಸ್ವೀಟ್ ತಿನ್ನಲ್ಲ. ಬೇಕಿದ್ರೆ ಅಂಟಿನ ಕೇಳಿ, ನಾನು ಬಂದಾಗಿಂದ ಯಾವ ಸ್ವೀಟ್ನೂ ಮುಟ್ಟೇ ಇಲ್ಲ.
ಯಾಕಂದರೆ ನನಗೆ ಸ್ವೀಟ್ ಅಂದರೆ ಅಲರ್ಜಿ. ನನಗೆ ಸ್ವೀಟ್ ತಿಂದರೆ ವಾಮಿಂಟಿಂಗು, ತಲೆ ಸುತ್ತೋದು, ಆಮೇಲೆ ಮೈಗೆಲ್ಲ ಗುಳ್ಳೆಗಳು ಹೇಳೋದು ಆಗುತ್ತೆ. ಹಾಗಾಗಿ ನನಗೆ ಸ್ವೀಟ್ನ ನಾನು ತಿನ್ನೋದು ಬಿಟ್ಟೆ ಎಷ್ಟೋ ವರ್ಷ ಆಯಿತು. ನೀವು ಇವಾಗ ತಿನ್ನಂದರೆ ನಾನು ಹೇಗೆ ತಿನ್ನಲಿ? ನೀವು ಬೇಕಿದ್ರೆ ತಿನ್ನಿ, ಇಲ್ಲ ಅಂದರೆ ನಾನು ಹೋಗಿ ಯಾರಿಗಾದರೂ ಕೊಡ್ತೀನಿ ಸುಮ್ಮನೆ. ಹೌದು, ನಿನಗೆ ಇದನ್ನು ತಿಂದ್ರೆ ಅಲರ್ಜಿ ಹೌದನ? ಯಾವ ನನ್ನ ಮಗ ಹೇಳಿದವ ಅದನ್ನೇ ಸ್ವೀಟ್ ತಿಂದರೆ ಅಲರ್ಜಿ ಆಗ್ತದೆ ಅಂತ ಹೇಳಿ. ಶುಗರ್ ಇನ್ನೂ ಕಡಿಮೆ ಆಗ್ಬೋದು, ಅಲರ್ಜಿ ಆಗೋದಿನ್ನೇ ನಾನು ಎಲ್ಲೂ ಕೇಳಿಲ್ಲ. ನೋಡು, ಅಲರ್ಜಿ ಆದರೂ ಪರವಾಗಿಲ್ಲ, ನಾನಿನ್ನ ದವಾಖಾನಿಗೆ ತೋರಿಸ್ತಾನೆ. ಅವಾಗ ನಿನಗೆ ಯಾರು ಕರ್ಕೊಂಡು ಹೋಗೋಕ್ಕಿಲ್ಲ ಅನ್ನಕ. ಆದರೆ ನಾನು ಅದನ್ನು ತೊಗೊಂಡು ನೀನು ಅಂಜಾಕೆ ಹೋಗಬೇಡ. ಎಷ್ಟು ರೊಕ್ಕ ಖರ್ಚಾಗಲಿ ನೀನು ಹೆಂಗಿದ್ದೆಲ್ಲ ಹಂಗೆ ಮಾಡಿಸ್ತೇನೆ ನಾನು. ಆದ್ರೆ ನೀನು ಅದನ್ನು ತಿನ್ಬೇಕು. ನೀನು ಅದನ್ನು ತಿಂದ್ರನ ನಾನು ಆಮೇಲೆ ತಿನ್ನೋದು. ಅಯ್ಯೋ ಹೋಗ್ಲಿ ಬಿಡ, ಆ ಹುಡುಗಿ ನಾವೇನು ಸಾಯ್ಸಕ್ಕೆ ನಿಂತತೇನ? ಪಾಪ ಆಕೆ ನಾವು ನೋಡ್ಕೊಳತ್ತವ ಅಂತೇಳಿ ಆಕೆ ನಮಗೆ ಏನು ಪಾಪ ನಾವು ಏನು ಕೇಳ್ತೋ ಅದನ್ನೆಲ್ಲ ಮಾಡಿಕೊಡ್ತತಿ. ನೀನು ಒಳ್ಳೆ ಏನು ಮದು ಬಂದು ನಾನು ಚಾಲ ಮಾಡ್ಕೊಂಡ್ಬಿಟ್ಟೇನು ನಿನ್ನ ರಾಮಾಯಣ? ಅಮ್ಮ ನೀನು ಗೊತ್ತಾಗಂಗಿಲ್ಲ, ನೀನು ಸುಮ್ಮನಿರು. ನೀನು ಹಿಂಗೆ ಮಾಡಿ ಯಾರನ್ನ ಬೇಕು ಅವ್ರನ್ನೆಲ್ಲ ಮನೆಗೆ ಕರ್ಕೊಂಬಂದು ಇಟ್ಕೊಂಡಿರೋದಕ್ಕೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇರೋದು. ಇಲ್ಲ ಅಂದಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರಲಿಲ್ಲ. ಅವಾಗ ನೋಡಿದ್ರೆ ಅವ್ನು ಯಾರನ್ನೋ ಭಿಕ್ಷುಕನ ಅನ್ಕೊಂಡ ಅವನ್ನ ಮನೆ ಒಳಗೆ ಕರ್ಕೊಂಡು ಬಂದು ಅವ್ನ ಮನೆ ಒಳಗೆ ಕರ್ಕೊಂಡು ಬಂದ್ಮೇಲೆ ಅವ್ನು ಮಾಡಿದ್ದೆ ಅಂತದ್ದು ರಾಮಾಯಣ ಗೊತ್ತೈತಿಲ್ಲ ನಿನಗೆ ಚಾಕು ಚುಚ್ಚಾಕ್ ಬರೋದಿದ್ದ, ನಿನಗೆ ಬಿಟ್ಟ ನನಗೆ ಚಾಕು ಚುಚ್ಚಾಕ್ ಬರೋದಿದ್ದ. ಆಮೇಲೆ ರವಿ ಅವನ ಹೊರಗೆ ಒದ್ದು ಹಾಕ್ಲಿಲ್ಲ ಅಂದಿದ್ರೆ ನಾವಿಬ್ಬರು ಸಾಯ್ತಾ ಇದ್ವಿ. ಅದಾದ್ರೂ ಗೊತ್ತೈತಿ ನಿನಗೆ? ಈಗ ನೋಡಿದ್ರೆ ಈಕೆ ಯಾರೋ ಬೇರೆ ಥರ ಬುರ್ಕ ಹಾಕೊಂಡು ಬಂದಾಗ ಈಗ ಬಂದಾಳೆ. ಈಕೆನ ನಂಬಿ ಮನೆ ಒಳಗೆ ಸೇರಿಸ್ಕೊಂಡಿದ್ದಿ. ನಿನಗೆ ನಾನು ಏನು ಹೇಳ್ಬೇಕಂತ ನನಗೆ ಗೊತ್ತಾಗಬಾರ್ದು. ಅಮ್ಮ ಇಷ್ಟೊಂದು ನೀನು ಇದಾಗಬೇಡ ಅಮ್ಮ, ನಾನು ಹೇಳೋದನ್ನ ಕೇಳಬೇ ಇವ್ವ. ಏನು ಹಿಂಗೆ ತಲೆ ಕೆಟ್ಟತನ? ಅಪ್ಪ ಎಲ್ಲದಾನು ಕರಿ ಒಂದಿಟ. ಅಯ್ಯೋ ದೇವ್ರೆ, ಇವಳಿಗೆ ನನ್ನ ವಿಷಯ ಗೊತ್ತಾಗೈತೆ ಅಂತ ಅನ್ಸತಿ. ಆಕಿಗೆ ಫಸ್ಟ್ನಿಕ ಬಂದಾಗ ನಾನು ನೋಡೋ ರೀತಿಯಾಗ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಅಯ್ಯೋ ಈಗ ನಾನು ಸಿಕ್ಕಾಕೊಂಡ್ಬಿಡ್ತೇನೆ ನಾನು. ಇವರೇನಾದರೂ ನನ್ನ ಮಕ್ಕ ತಗದು ನೋಡಿಬಿಟ್ರೆ ನಾನು ಅನ್ನೋದು ಗೊತ್ತಾಗ್ಬಿಡ್ತತಿ. ಏನಪ್ಪ ಮಾಡೋದೀಗ? ಅಯ್ಯೋ ನನಗಂತೂ ಒಂದು ತಿಳಿದಂಗೆ ಆಗೈತಲ್ಲ. ಇಲ್ಲಿಂದ ನಾನು ಹೆಂಗಾದರೂ ತಪ್ಪಿಸ್ಕೋಬೇಕು, ಎಸ್ಕೇಪ್ ಆಗಲೇಬೇಕು. ಎದ್ದೇಳು ಹೇಳ್ತೀಯಾ ಇಲ್ವಾ ಇವಾಗ? ಅಮ್ಮ ನೀವಾದರೂ ಹೇಳಿ ನಿಮ್ಮ ಮಗಳಿಗೆ, ನೀವು ಕೊಟ್ಟಿರೋದನ್ನ ನಾನು ಹಾಕ್ತಾ ಇರೋದು. ನಾನೇನಾದರೂ ಬೇರೆ ಏನಾದರೂ ಹೊರಗಡೆ ತೊಗೊಂಡು ಬಂದು ಹಾಕ್ತಾ ಇದ್ದೀನಾ? ಇಲ್ಲ ಅಲ್ವಾ? ಯಾಕೆ ನಿಮ್ಮ ಮಗಳು ಈ ರೀತಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ? ನಾನು ಮೊದಲೇ ಬಡವಿ, ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ನನಗೆ ಗೊತ್ತಿರೋದು ಇವಾಗ ನೀವೊಬ್ಬರೇ. ಅಂಥದ್ರಲ್ಲಿ ಇವ್ರು ನೋಡಿದ್ರೆ ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅಮ್ಮ ಹೇಳಿ. ಮಧು ಪಾಪ ಬೇಡ್ಲೇಕೆನ ಯಾಕೆ ಹಿಂಗೆ ಆಡಕತ್ತಿದ್ದೆ? ನಿನಗೆ ಏನು ಆತ? ಏನು ತೆಲಿಗಿಲಿ ಏನಾರು ಹಾಪಾಗೈತೆ ನಿಂದು? ಯವ್ವ ನೀನು ಮಾತಾಡಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಇರು ಸ್ವಲ್ಪ. ನನಗೆ ಮೊದಲ ತಲೆ ಕಟ್ಟತಿ, ಸುಮ್ಮನೆ ಇದ್ದು ಬಿಡು. ಎದ್ದೇಳೆ, ಇವತ್ತು ನಾನು ನಿನ್ನ ಮುಖ ನೋಡಲೇಬೇಕು. ನೀನು ಯಾರು ಅಂತ ನನಗೆ ಗೊತ್ತಾಗಲೇಬೇಕು. ನೀನು ಎಲ್ಲಿ ಮಾರು ವೇಷದಲ್ಲಿ ಆ ಖುಷಿಯದು ಏನಾದರೂ ಆಗಿದ್ರೆ ನೋಡಾಕ ಸ್ವಲ್ಪ ಅಕಿನಂಗನ ಬೆಳ್ಳಗಾದಿ, ಮತ್ತು ಬಾಯೇನೋ ಸೇಮ್ ತೇಟ್ ಅಕಿನಂಗನ ಐತಿ. ನೀನೇನಾದರೂ ಅಕ್ಕಿ ಆಗಿದ್ರೆ ಇವತ್ತು ನಿನ್ನನ್ನು ಪೊಲೀಸ್ಗೆ ಹಿಡಿದು ಕೊಡಲಿಲ್ಲ ಅಂದರೆ ನನ್ನ ಹೆಸರು ಮಧುನನ ಅಲ್ಲ. ಅಯ್ಯೋ ಏನು ಮಾತಾಡ್ತಾ ಇದ್ದೀರಕ್ಕ ನೀವು? ಅಲ್ಲ ನಾನು ಯಾಕೆ ನಿಮ್ಗೆ ವಿಷ ಹಾಕಿ ಕೊಲ್ಲೋದಕ್ಕೆ ಹೋಗಲಿ? ನನಗೇನು ಬಂದಿದೆ? ನಿಮ್ಮನ್ನೆಲ್ಲ ಕೊಂದ್ರೆ ನನಗೆ ಊಟ ಹಾಕೋರು ಯಾರು? ನಾನು ನಿಮ್ಮ ಮೇಲೆ ಜೀವನ ಮಾಡ್ತಾ ಇರೋದು, ನಿಮ್ಮನ್ನು ಬದುಕಿ. ಅಂಥದ್ರಲ್ಲಿ ನಾನೇ ನಿಮ್ಮನ್ನು ಕೊಲ್ಲಕ್ಕೆ ಹೋಗ್ತೀನ? ನನ್ನ ನಂಬಿ ಅಕ್ಕ, ಬೇಕಿದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ. ನೀನು ಕಾಲು ಹಿಡ್ಕೋದು ಬೇಡ, ನೀನು ಕೈ ಹಿಡ್ಕೋದು ಬೇಡ. ನೀನು ಯಾರಂತ ನನಗೆ ಇವತ್ತು ಗೊತ್ತಾಗಲೇಬೇಕು. ಮ್ಯಾಲೆ ಎದ್ದ ನಿನ್ನ ಮುಖ ತೋರಿಸ್ ನನಗೆ. ಇಲ್ಲೇನು ನಾವು ಹೆಂಗಸರು ಅಷ್ಟದವು, ಇಲ್ಲೇನು ಯಾರು ಗಂಡಸೂರಿಲ್ಲ. ಗಂಡಸರಿಗಿನ್ನ ತೋರಿಸ್ಬಾರ್ದನ್ನೋ ಪದ್ಧತಿ ಕೇಳೇ ನಾನು. ಆದರೆ ಹೆಂಗಸರನ್ನ ಮುಖ ತೋರಿಸ್ಬಾರ್ದಂತ ನಿಂದ ಕೇಳಿರೋದು. ಅದಕ್ಕೆ ನನಗೆ ನಿನ್ನ ಮ್ಯಾಲೆ ಬಂದು ಕೂಡೇನ ಅನುಮಾನ ಹುಟ್ಕೊಂತ. ಅವಾಗ ನಾನು ಅನ್ಬೇಕಾಗಿತ್ತು. ಆದ್ರೆ ಹೋಗ್ಲಿ ಬಿಡಿರುವತ್ತ ಒಬ್ಬೊಬ್ರು ಪದ್ಧತಿ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಆದ್ನಿ. ಆದರೆ ಇವಾಗ ನಾನು ಬಿಡಂಗೆ ಇಲ್ಲ. ನನಗೊಂದು ಸರಿ ಅನುಮಾನ ಬಂದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ಟ ನನಗೆ ಸಮಾಧಾನ ಆಗಂಗಿಲ್ಲ. ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡಲಿ ಇವಾಗ? ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ನನ್ನ ಸಹಾಯಕ್ಕೆ ಯಾರಾದರೂ ಬರ್ತಾರಾ? ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಇಲ್ಲಿ ನೋಡಿದ್ರೆ ಯಾರು ಕಾಣಕತ್ತಿಲ್ಲ. ನನ್ನ ಸಹಾಯಕ್ಕೆ ಇವತ್ತು ಯಾರು ಬರಲ್ಲ. ನಾನು ಇವತ್ತು ಸಿಕ್ಕಾಕೊಂಡೇ ಬಿಡ್ತೀನಿ. ಮಧು ಹೋಗ್ಲಿ ಬಿಡ. ಆಕೆ ಪಾಪ ಇಷ್ಟು ದಿನ ಏನು ತಿಂದೇ ಇಲ್ಲ. ಆಕೆ ನಾನು ನೋಡಿನ ಕಣ್ಣಾರೆ ನಮಗೆಲ್ಲ ಮಾಡಿಕೊಟ್ಟ. ಸಜ್ಕ ಮಾಡ್ಯಾಳು, ಸೇರಾ ಮಾಡ್ಯಾಳು, ಎಂಥ ಹೋಳಿಗೆ ಗಿಳಿಗೆ ಮಾಡ್ರೆ ತಿಂದಿಲ್ಲ ಹುಡುಗಿ. ಮತ್ತು ಈಗ ತಿನ್ನಂದ್ರೆ ಎಲ್ಲಿ ತಿನ್ಬೇಕದು? ಆಕೆ ತಿನ್ನಂಗಿಲ್ಲ, ಆಕೆಗೆ ಅಲರ್ಜಿ ಐತೆ ಅನ್ನತಾಳಲ್ಲ. ಇರ್ಲಿ ಬಿಡ ಕಡೆ, ನಾವು ತಿನ್ನೋದು ಬೇಡ. ಆಕೆ ಹಾಕ್ಯಾಳಲ್ಲ ಚೆಲ್ಲನ್ನು, ಚೆಲ್ ಬಿಡೋಣ ಕಡೆ.